ಊರಿಗೆ ಹೋದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡಿಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ. ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಹ್ಞೂ ಅಮ್ಮ ಕೊಟ್ಟವಳೆ ಅಂದರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರಲಿಲ್ಲ. ಶ್ರುತಿದ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ ಮಾತ್ರ. ಅವಳದು ಫಸ್ಟಾಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನು ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೇ ಅಂತ ಕೊಟ್ಟೆ. ಇಬ್ಬರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನಾನು ಮನೆ ಕೊಡೋಕ್ಕಿಲ್ಲ, ಈಗೆಲ್ಲ ಕಾನೂನು ನಿಮಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು. ಇವಳು ಮದುವೆ ಆಗೋದೆ, ನನಗೊಂದು ಮಗು, ನನ್ನ ಗಂಡ ನಮ್ಮ ಅಪ್ಪ ಅವರೇ ನಾಗಾಗಿ ಬಂದು ಹೋಯ್ತಾರೆ ಅಂದೊತ್ತು ನಾನು ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಆ ಹುಡುಗಿ ಬಂದಿರಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರೆಗೆ ಬಂದಿರಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡಿಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂದ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡಗ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದರು. ಸರಿ ನಾನು ಸಿಂಕಿನ ಮೇಲೆ ಮಡಗ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮಡಗೋದು ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗ್ದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದ್ಲು ಏನೋ ನಮಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಲೋ BP ಇತ್ತು, ನಮ್ಮ ಡಾಕ್ಟ್ರ್ ಹತ್ರ ಮೆಡಿಷನ್ ತಗೋತಾ ಇದ್ದೆ, ನನ್ನ ಕೆಲಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟವ್ರು ನಿದ್ದೆ ಬಂದ್ಬಿಡುತ್ತೆ, ನನಗೆ ನಿದ್ದೆ ಬರ್ತದೆ ಅಂದ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದ್ಲು ಏನಂತ ಗೊತ್ತಿಲ್ಲ ಸ್ವಾಮಿ ನನಗೆ. ಯಾಕೆ ಹೇಳು, ಇರೋದು ಫಸ್ಟಾಗಿ ಹೇಳ್ತೀನಿ. ಅಷ್ಟು ಕೀ ಕೊಟ್ಮೇಲೆ ಅವಳು ಎಷ್ಟೊತ್ತಿಗೆ ಹೋದ್ಲು ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆಮೇಲೆ ನಾನು ಇಲ್ಲೇ ಮನ್ಗಿದ್ದೆ ಕೆಳಗಡೆ ಮನೇಲಿ. ಆ ಹುಡುಗಿ ಶ್ರುತಿ ಫೋನ್ ಮಾಡ್ತು, ಆಂಟಿ ಮಮತಾದು ಸ್ವಿಚ್ ಆಫ್ ಆಗದೆ ಫೋನು, ನೋಡು ಆಂಟಿ ಅಂತ. ನಾನು ಇದೇ ಮನೇಲಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೇ ಮಡಗ್ಬಿಟ್ಟಿದ್ದೆ. ಇದೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ ಆ ಗಾಬರಿಲಿ ಮುಟ್ಲಿಲ್ವೋ ನನಗೆ ಗೊತ್ತಿಲ್ಲ. ಬಲೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಖ ತವಿಂದ ಬ್ಲಡ್ಡು ಫುಲ್ಲು. ನಾನು ನೋಡಿದೆ ಇಟ್ಕೆ ಸ್ವಲ್ಪ ಶಾಕ್ ಆಯಿತು. ನಾನು ಅಕ್ಕಪಕ್ಕದವ್ರನ್ನ ಕರೆದೆ, ನಮ್ಮ ಯಜಮಾನ್ರು ಇರಲಿಲ್ಲ. ಊರಿಗೆ ಹೋದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಮೊನ್ನೆ ದಿನ ಆ ಹುಡುಗಿ ಮಮತಾ 9:56 ಫೋನ್ ಮಾಡಿಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ. ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಹ್ಞೂ ಅಮ್ಮ ಕೊಟ್ಟವಳೆ ಅಂದರು. ತಿರ್ಗಾ ಫೋನ್ ಮಾಡಿಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರಲಿಲ್ಲ. ಶ್ರುತಿದ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ ಮಾತ್ರ. ಅವಳದು ಫಸ್ಟಾಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನು ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೇ ಅಂತ ಕೊಟ್ಟೆ. ಇಬ್ಬರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನಾನು ಮನೆ ಕೊಡೋಕ್ಕಿಲ್ಲ, ಈಗೆಲ್ಲ ಕಾನೂನು ನಿಮಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು. ಇವಳು ಮದುವೆ ಆಗೋದೆ, ನನಗೊಂದು ಮಗು, ನನ್ನ ಗಂಡ ನಮ್ಮ ಅಪ್ಪ ಅವರೇ ನಾಗಾಗಿ ಬಂದು ಹೋಯ್ತಾರೆ ಅಂದೊತ್ತು ನಾನು ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಆ ಹುಡುಗಿ ಬಂದಿರಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರೆಗೆ ಬಂದಿರಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡಿಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂದ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡಗ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದರು. ಸರಿ ನಾನು ಸಿಂಕಿನ ಮೇಲೆ ಮಡಗ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮಡಗೋದು ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗ್ದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದ್ಲು ಏನೋ ನಮಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಲೋ BP ಇತ್ತು, ನಮ್ಮ ಡಾಕ್ಟ್ರ್ ಹತ್ರ ಮೆಡಿಷನ್ ತಗೋತಾ ಇದ್ದೆ, ನನ್ನ ಕೆಲಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟವ್ರು ನಿದ್ದೆ ಬಂದ್ಬಿಡುತ್ತೆ, ನನಗೆ ನಿದ್ದೆ ಬರ್ತದೆ ಅಂದ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದ್ಲು ಏನಂತ ಗೊತ್ತಿಲ್ಲ ಸ್ವಾಮಿ ನನಗೆ. ಯಾಕೆ ಹೇಳು, ಇರೋದು ಫಸ್ಟಾಗಿ ಹೇಳ್ತೀನಿ. ಅಷ್ಟು ಕೀ ಕೊಟ್ಮೇಲೆ ಅವಳು ಎಷ್ಟೊತ್ತಿಗೆ ಹೋದ್ಲು ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆಮೇಲೆ ನಾನು ಇಲ್ಲೇ ಮನ್ಗಿದ್ದೆ ಕೆಳಗಡೆ ಮನೇಲಿ. ಆ ಹುಡುಗಿ ಶ್ರುತಿ ಫೋನ್ ಮಾಡ್ತು, ಆಂಟಿ ಮಮತಾದು ಸ್ವಿಚ್ ಆಫ್ ಆಗದೆ ಫೋನು, ನೋಡು ಆಂಟಿ ಅಂತ. ನಾನು ಇದೇ ಮನೇಲಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೇ ಮಡಗ್ಬಿಟ್ಟಿದ್ದೆ. ಇದೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ ಆ ಗಾಬರಿಲಿ ಮುಟ್ಲಿಲ್ವೋ ನನಗೆ ಗೊತ್ತಿಲ್ಲ. ಬಲೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಖ ತವಿಂದ ಬ್ಲಡ್ಡು ಫುಲ್ಲು. ನಾನು ನೋಡಿದೆ ಇಟ್ಕೆ ಸ್ವಲ್ಪ ಶಾಕ್ ಆಯಿತು. ನಾನು ಅಕ್ಕಪಕ್ಕದವ್ರನ್ನ ಕರೆದೆ, ನಮ್ಮ ಯಜಮಾನ್ರು ಇರಲಿಲ್ಲ. ಊರಿಗೆ ಹೋದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಮೊನ್ನೆ ದಿನ ಆ ಹುಡುಗಿ ಮಮತಾ 9:56 ಫೋನ್ ಮಾಡಿಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ. ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಹ್ಞೂ ಅಮ್ಮ ಕೊಟ್ಟವಳೆ ಅಂದರು. ತಿರ್ಗಾ ಫೋನ್ ಮಾಡಿಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರಲಿಲ್ಲ. ಶ್ರುತಿದ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ ಮಾತ್ರ. ಅವಳದು ಫಸ್ಟಾಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನು ತಂದು ಮಡಗಿದ್ರು.
ಅಯ್ಯೋ ಫ್ಯಾಮಿಲಿ ತಾನೇ ಅಂತ ಕೊಟ್ಟೆ. ಇಬ್ಬರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ನ ಮನೆ ಕೊಡೋಕ್ಕಿಲ್ಲ, ಈಗೆಲ್ಲ ಕಾನೂನು ನಿಮಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು. ಇವಳು ಮದುವೆ ಆಗೋದೆ, ನನಗೊಂದು ಮಗು, ನನ್ನ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗಿ ಬಂದು ಹೋಯ್ತಾರೆ ಅಂದೊತ್ತು ನಾನು ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು, ಆದರೆ ಒಂದು 10 ದಿನ ಆ ಹುಡುಗಿ ಬಂದಿರಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರೆಗೆ ಬಂದಿರಲಿಲ್ಲ. ಆಮೇಲೆ ಬಂದಾದಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡಿಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂದ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡಗ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದರು. ಸರಿ ನಾನು ಸಿಂಕಿನ ಮೇಲೆ ಮಡಗ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮಡಗೋದು ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗೆದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದಳು ಏನೋ ಏನೋ ನಮಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಲೋ ಬಿ ಪಿ ಇತ್ತು, ನಮ್ಮ ಡಾಕ್ಟ್ರ್ ಹತ್ರ ಮೆಡಿಷನ್ ತಗೋತಾ ಇದ್ದೆ, ನನ್ನ ಕೆಲಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟವ್ರು ನಿದ್ದೆ ಬಂದ್ಬಿಡುತ್ತೆ, ನನಗೆ ನಿದ್ದೆ ಬರ್ತದೆ ಅಂದ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದಳು ಏನಂತ ಗೊತ್ತಿಲ್ಲ ಸ್ವಾಮಿ ನನಗೆ. ಯಾಕೆ ಹೇಳು, ಇರೋದು ಫಸ್ಟಾಗಿ ಹೇಳ್ತೀನಿ. ಅಷ್ಟು ಕೀ ಕೊಟ್ಮೇಲೆ ಅವಳು ಎಷ್ಟೊತ್ತಿಗೆ ಹೋದ್ಲು ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆಮೇಲೆ ನಾನು ಇಲ್ಲೇ ಮನ್ಗಿದ್ದೆ ಕೆಳಗಡೆ ಮನೇಲಿ. ಆ ಹುಡುಗಿ ಶ್ರುತಿ ಫೋನ್ ಮಾಡ್ತು, ಆಂಟಿ ಮಮತಾದು ಸ್ವಿಚ್ ಆಫ್ ಆಗದೆ ಫೋನು, ನೋಡು ಆಂಟಿ ಅಂತ. ನಾನು ಇದೇ ಮನೇಲಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೆ ಮಡಗ್ಬಿಟ್ಟಿದ್ದೆ. ಇದೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ, ಗಾಬ್ರಿಲಿ ಮುಟ್ಲಿಲ್ವೋ ನನಗೆ ಗೊತ್ತಿಲ್ಲ. ಬರೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಖ ತವಿಂದ ಬ್ಲಡ್ಡು ಫುಲ್ಲು. ನಾನು ನೋಡಿದೆ ಇಟ್ಕೆ ಸ್ವಲ್ಪ ಶಾಕ್ ಆಯಿತು. ನಾನು ಅಕ್ಕಪಕ್ಕದವ್ರನ್ನ ಕರೆದೆ, ನಮ್ಮ ಯಜಮಾನ್ರು ಇರಲಿಲ್ಲ. ಊರಿಗೆ ಹೋದ್ಮೇಲೆ ನನಗೆ ಅದು ಗೊತ್ತಿರಲಿಲ್ಲ. ಮೊನ್ನೆ ದಿನ ಆ ಹುಡುಗಿ ಮಮತಾ 9:56 ಫೋನ್ ಮಾಡಿಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು ಆ ಹುಡುಗಿ ಮಮತಾ. ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಹ್ಞೂ ಅಮ್ಮ ಕೊಟ್ಟವಳೆ ಅಂದರು. ತಿರ್ಗಾ ಫೋನ್ ಮಾಡಿಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾಯಿದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟಾಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನು ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೇ ಅಂತ ಕೊಟ್ಟೆ. ಇಬ್ಬರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ನ ಮನೆ ಕೊಡೋಕ್ಕಿಲ್ಲ, ಈಗೆಲ್ಲ ಕಾನೂನು ನಿಮಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು. ಇವಳು ಮದುವೆ ಆಗೋದೆ, ನನಗೊಂದು ಮಗು, ನನ್ನ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗಿ ಬಂದು ಹೋಯ್ತಾರೆ ಅಂದೊತ್ತು ನಾನು ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು, ಆದರೆ ಒಂದು 10 ದಿನ ಆ ಹುಡುಗಿ ಬಂದಿರಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರೆಗೆ ಬಂದಿರಲಿಲ್ಲ. ಆಮೇಲೆ ಬಂದಾದಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡಿಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂದ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡಗ್ಬಿಡಿ ಈಚೆ ಆ ಕಟ್ಟೆ ಮೇಲೆ ಅಂತ ಅಂದರು. ಸರಿ ನಾನು ಸಿಂಕಿನ ಮೇಲೆ ಮಡಗ್ಬಿಡಮ್ಮ, ಕೀ ಕಟ್ಟೆ ಮೇಲೆ ಮಡಗೋದು ಬೇಡ, ಯಾರಂದ್ರೆ ಎತ್ಕೊಬಿಟ್ಟಾರು, ಗೇಟ್ ತೆಗೆದ್ಬಿಟ್ಟು ಎತ್ಕೊಳಮ್ಮ ಅಂತ ಅಂದೆ. ಅವಳು ಗೇಟ್ ತಗೊಂಡು ಎಷ್ಟೊತ್ತು ಬಂದಳು ಏನೋ ನಮಗೆ ಗೊತ್ತಿಲ್ಲ. ನನಗೆ ಸ್ವಲ್ಪ ಲೋ ಬಿ ಪಿ ಇತ್ತು, ನಮ್ಮ ಡಾಕ್ಟ್ರ್ ಹತ್ರ ಮೆಡಿಷನ್ ತಗೋತಾ ಇದ್ದೆ, ನನ್ನ ಕೆಲಸದ ಮೇಲೆ ಬಿದ್ದೋಗಿದ್ದೆ. ಆವಾಗ ತಗೊಳ್ಬೇಕಾದ್ರೆ ನೀವು ಒಂದು ಗ್ಯಾಸ್ಟ್ರಿಕ್ ಮಾತ್ರೆ ಕೊಟ್ಟವ್ರು ನಿದ್ದೆ ಬಂದ್ಬಿಡುತ್ತೆ, ನನಗೆ ನಿದ್ದೆ ಬರ್ತದೆ ಅಂದ್ಬಿಟ್ಟು ಮನಿಕೋಗ್ಬಿಟ್ಟೆ ನಾನು. ಆಮೇಲೆ ಅವಳು ಎಷ್ಟೊತ್ತು ಬಂದಳು ಏನಂತ ಗೊತ್ತಿಲ್ಲ ಸ್ವಾಮಿ ನನಗೆ. ಯಾಕೆ ಹೇಳು, ಇರೋದು ಫಸ್ಟಾಗಿ ಹೇಳ್ತೀನಿ. ಅಷ್ಟು ಕೀ ಕೊಟ್ಮೇಲೆ ಅವಳು ಎಷ್ಟೊತ್ತಿಗೆ ಹೋದ್ಲು ಏನೋ ನನಗೆ ಗೊತ್ತಿಲ್ಲ ಸ್ವಾಮಿ. ಆಮೇಲೆ ನಾನು ಇಲ್ಲೇ ಮನ್ಗಿದ್ದೆ ಕೆಳಗಡೆ ಮನೇಲಿ. ಆ ಹುಡುಗಿ ಶ್ರುತಿ ಫೋನ್ ಮಾಡ್ತು, ಆಂಟಿ ಮಮತಾದು ಸ್ವಿಚ್ ಆಫ್ ಆಗದೆ ಫೋನು, ನೋಡು ಆಂಟಿ ಅಂತ. ನಾನು ಇದೇ ಮನೇಲಿಂದ ಹೋಗಿ ಮೇಲ್ಗಡೆ ಹೋದೆ. ಆ ಹುಡುಗಿ ಹೋಗೋ ಅಷ್ಟರಲ್ಲಿ ಮಮತಾ ಅಂದೆ. ಫೋನು ಕೆಳಗಡೆನೆ ಮಡಗ್ಬಿಟ್ಟಿದ್ದೆ. ಇದೇನಿದು ಮಮತಾ ಅಂತ ಕರೆದೆ ಇಟ್ಕೆ ಆ ಹುಡುಗಿ ಮನೆಯಿಂದ ಈಚೆ ಬರ್ತದಲ್ಲ, ಇವಳು ಬಾಕ್ಲು ತೆಗಿತಾ ಇಲ್ವ ಅಂತ ಹೋಗಿ ನೋಡಿದ್ದೆ ಅಣ್ಣ. ಬಾಕ್ಲನ್ನು ಮುಟ್ಟಿದ್ನ, ಗಾಬ್ರಿಲಿ ಮುಟ್ಲಿಲ್ವೋ ನನಗೆ ಗೊತ್ತಿಲ್ಲ. ಬರೆ ತೆಗೆದ ತಕ್ಷಣ ರೂಮಲ್ಲಿ ಫುಲ್ಲು ಅವಳು ಮಖ ತವಿಂದ ಬ್ಲಡ್ಡು ಫುಲ್ಲು. ನಾನು ನೋಡಿದೆ ಇಟ್ಕೆ ಸ್ವಲ್ಪ ಶಾಕ್ ಆಯಿತು. ನಾನು ಅಕ್ಕಪಕ್ಕದವ್ರನ್ನ ಕರೆದೆ, ನಮ್ಮ ಯಜಮಾನ್ರು ಇರಲಿಲ್ಲ.